ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನ್ನಡ ಅಪ್ಡೇಟ್ಸ್ಗೆ. ಇವತ್ತಿನ ಸುದ್ದಿ ಏನಂದರೆ, ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೂ ತುಂಬ ಕಾತುರವಾದಂತಹ ದಿನದ ಬಿಡುಗಡೆ ಆಗೋಗಿದೆ. ಯಾವತ್ತು ಅಂತಲೂ ಅವ್ರು ಕ್ಲಿಯರಾಗಿ ಕೊಟ್ಟಿದ್ದಾರೆ. ರಿಸಲ್ಟ್ ಡೇಟ್ ಕನ್ಫರ್ಮ್ಡ್, ಮತ್ತು ರಿಸಲ್ಟ್ ಡೇಟ್ ಕನ್ಫರ್ಮ್ ಆಗಿದೆ, ಮತ್ತು ಟೈಮಿಂಗ್ಸ್ ಕೂಡ ಕನ್ಫರ್ಮ್ ಆಗಿ ಬಂದುಬಿಟ್ಟಿದೆ. ಮತ್ತು ಗ್ರೇಸ್ ಮಾರ್ಕ್ಸ್ ಲಿಸ್ಟ್ ಕೂಡ ಬಿಟ್ಬಿಟ್ಟಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಲಿಸ್ಟ್ ಬಿಟ್ಟಿದ್ದಾರೆ, ದಿನಾಂಕನೂ ಬಿಟ್ಟಿದ್ದಾರೆ, ಟೈಮು ಬಿಟ್ಟಿದ್ದಾರೆ. ಈ ಮೂರನ್ನು ಅವರೇ ಸ್ವತಃ ತಮ್ಮ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಆ ವೆಬ್ಸೈಟಿನ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ವೀಡಿಯೋ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋ ಬೇಕಾದ್ರೆ ಹಾಕ್ತೀನಿ. ಈ ವಿಡಿಯೋ ನೀವು ನೋಡಲೇಬೇಕು. ಇದರಲ್ಲಿ ತುಂಬ ಮಾಹಿತಿ ಇದೆ, ನಿಮ್ಮ ರಿಸಲ್ಟ್ ಡೇಟ್ ಬಗ್ಗೆ, ನಿಮ್ಮ ಟೈಮ್ ಬಗ್ಗೆ, ಹಾಗೂ ಎಷ್ಟು ಗಂಟೆಗೆ ರಿಲೀಸ್ ಆಗುತ್ತೆ, ಮತ್ತು ಎಷ್ಟು ಗ್ರೇಸ್ ಮಾರ್ಕ್ಸ್ ಇದೆ. ಇದು ತುಂಬ ಇಂಪಾರ್ಟೆಂಟ್. ಗ್ರೇಸ್ ಮಾರ್ಕ್ಸ್ ಬಗ್ಗೆನೂ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇವನ್ನ ಓದಿ ನಾನಿವಾಗ ಜಸ್ಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇವಾಗ ನೋಡ್ಬೋದು, ನಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ರಿಸಲ್ಟ್ ಡೇಟ್ ಕೂಡ ಕ್ಲೀನಾಗಿ ಕನ್ಫರ್ಮ್ ಆಗಿದೆ. ರಿಸಲ್ಟ್ ಡೇಟ್ ಬಂದುಬಿಟ್ಟು May 8. 90% May 8 ಬಂದೇ ಬರುತ್ತೆ. ನೀವು ಬರೆದಿಟ್ಕೊಳ್ಳಿ, 90% May 8 ಅಂತ ಕನ್ಫರ್ಮ್ ಆಗಿದೆ. ಎಲ್ಲ ಕಡೆ ಅವ್ರು ಬಿಟ್ಟಾಗಿದೆ. ಅವ್ರ ವೆಬ್ಸೈಟಲ್ಲಂತೂ ಕ್ಲೀನಾಗಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಬೇಕಾದ್ರೆ ನೀವು ನೋಡ್ಬೋದು. ಇವಾಗ ಹಾಕ್ತೀನಿ ಒಂದು ಸ್ಕ್ರೀನ್ಶಾಟ್ನ, ಅದನ್ನ ಕ್ಲಿಯರಾಗಿ ನೋಡಿ. ನಾನು ಇವಾಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಗ್ರೇಸ್ ಮಾರ್ಕ್ಸ್ ಈ ಸಲ ಎಷ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಮತ್ತು ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಆಗೋಗಿದೆ. ನೋಡ್ಬೋದು ಇಲ್ಲಿ ನಿಮ್ಮ ವೆಬ್ಸೈಟ್ ಸಂಡೇ ಅವರು ರಿಲೀಸ್ ಮಾಡಿದ್ದಾರೆ. ಅದನ್ನ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೀನಿ. ಕರೆಕ್ಟಾಗಿ ಅವ್ರ ರಿಸಲ್ಟನ್ನು ಹೇಳ್ತಾರೆ. ಇವಾಗ ನೋಡ್ಬೋದು ರಿಸಲ್ಟ್ ಡೇಟ್ನ. ಎಸ್ ಎಲ್ ಸಿ ರಿಸಲ್ಟ್ May 8 ಬೆಳಗ್ಗೆ 11 ಗಂಟೆಗೆ ರಿಸಲ್ಟ್ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಕಸ್ಮಾತ್ ಏನಾದರೂ ವೇರಿ ಆದರೆ 10th ಬರ್ಬೋದು. ಸೇಮ್ ಎಲ್ಲ 90% ಚಾನ್ಸಸ್ 8th ಬರೋದು. ನೀವೆಲ್ಲ ರೆಡಿಯಾಗಿರಿ, ಓಕೆ ಆಯಿತಾ. ಇಲ್ಲಿ ನೋಡ್ಬೋದು 35% ಬೇಕಾಗಿರುವುದರಿಂದ ಒಂದು ವೇಳೆ ಗ್ರೇಸ್ ಮಾರ್ಕ್ಸ್ ಬಂದಲ್ಲಿ ಸಹಾಯ ಆಗುತ್ತೆ. ಅಂದರೆ ಅವರು ಡೈರೆಕ್ಟಾಗಿ ಹೇಳ್ತಾರೆ, ನಾವು ಇಷ್ಟು % ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ, 7 ಮಾರ್ಕ್ಸು 6 ಮಾರ್ಕ್ಸ್ ಅಂತ ಅವ್ರು ಏನು ಹೇಳ್ತಾರೆ ಅಂದರೆ ಒಂದು ಮಾಹಿತಿ ಕೊಡ್ತವ್ರೆ. ಅಂದರೆ ಈ ಥರ ಟ್ವಿಸ್ಟ್ ಮಾಡಿ ಹೇಳ್ತವ್ರೆ. ಏನಂದರೆ, ನೀವು ಅಕಸ್ಮಾತ್ ಫೇಲ್ ಆಗೋ ಮಟ್ಟಕ್ಕಿದ್ರೆ ಪಾಸ್ ಮಾಡ್ಬೋದು. ಅಂದರೆ ಎಷ್ಟು ಮಾರ್ಕ್ಸ್ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ನಿಮ್ಗೆ 20 ಮಾರ್ಕ್ಸ್ ಬಂದಿದ್ದರೆ ಜಸ್ಟ್ ಥಿಂಕ್ ಮಾಡ್ಕೊಳ್ಳಿ. 20 ಮಾರ್ಕ್ಸ್ ನಿಮ್ಗೆ ಬಂದಿದ್ದರೆ 8 ಮಾರ್ಕ್ಸಿಂದ ನೀವು ಪಾಸ್ ಆಗ್ತೀರಾ. ಆ 8 ಮಾರ್ಕ್ಸ್ನ ಅವ್ರು ಕೊಡ್ತಾರೆ. ನೀವೇನಾದ್ರು ಸ್ಕೋರರು, ನಮಗೆ ಒಳ್ಳೆ ಪರ್ಸೆಂಟೇಜ್ ಬೇಕು, ಆ ಥರದವ್ರು ಆಗಿದ್ದರೆ ನಿಮ್ಗೆ ಇನ್ನೂ ಒಂದು ಲಾಟ್ರಿ ಅಂತಲೇ ಹೇಳ್ಬೋದು. ನಿಮಗೆ 3% ನಿಮಗೆ ಇನ್ಕ್ರೀಸ್ ಆಗುತ್ತೆ. 3ರಿಂದ 4% ನಿಮಗೆ ನಿಮ್ಮ ಟೋಟಲ್ ಪರ್ಸೆಂಟೇಜಲ್ಲಿ ಇನ್ಕ್ರೀಸ್ ಆಗುತ್ತೆ. ನಿಮಗೆ 90 ಬಂದಿದೆ 93 ಇಲ್ಲ 94 ಆಗುತ್ತೆ. ನಿಮಗೆ 86 ಬಂದಿದೆ 90% ಆಗೋಗುತ್ತೆ. ಅಕಸ್ಮಾತ್ ನಿಮ್ಗೆ 76 ಕಡಿಮೆ ಬಂದಿದೆ, ಇನ್ಕ್ರೀಸ್ ಆಗಿ 80% ಆಗೋಗುತ್ತೆ. ಸೊ ಇದು ಇವತ್ತಿನ ಅಪ್ಡೇಟ್ ಆಗಿದೆ. ಥ್ಯಾಂಕ್ಸ್. ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ.